ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು GBS ಔಟ್ಬ್ರೇಕ್ ಅಂತ ಏನಾಗಿಲ್ಲ. ಇದುವರೆಗೂ ನಮ್ಮ ಮಾಹಿತಿ ಪ್ರಕಾರ ಯಾವುದೂ ಏನಾಗಿಲ್ಲ. ಅದರಿಂದ ಅನಾವಶ್ಯಕವಾಗಿ ನಾವು ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಬಾಣಂತಿ ಸಾವು ಏನೇ ಆದಾಗಲ್ಲ, ಯಾಕಾಯಿತು, ಏನಾಯಿತು, ಅದನ್ನು ಹೇಗೆ ತಡೆಗಟ್ಟಬಹುದಾಗಿತ್ತು, ಏನಾದರೂ ಲೋಪದೋಷಗಳಿದೆಯಾ, ಪ್ರತಿಯೊಂದು ನೋಡ್ತಾ ಇದ್ದೀವಿ. CM ಅವರು ಇದ್ದಾಗ CM ಅವರು ಬದಲಾವಣೆ ಮಾಡುವಂಥ ಚರ್ಚೆ ಆಗುವಂಥದ್ದು ಖಂಡಿತವಾಗಿಯೂ ಒಳ್ಳೆಯದಲ್ಲ, ಅಪ್ರಸ್ತುತ ಅದು. ಇಲ್ಲ ನೋಡಿ, ಇನ್ನೂ ಅದು ದೃಢೀಕರಣ ಆಗಬೇಕು. ದೃಢೀಕರಣ ಆದ ನಂತರ ನಾವು ಹೇಳೋಕ್ಕಾಗ್ತದೆ. ಯಾಕೆಂದರೆ GBS ಕಾಯಿಲೆ ಅದು ಇದುವರೆಗೂ ನಮ್ಮಲ್ಲಿ ಪತ್ತೆ ಹಚ್ಚಿರುವಂಥದ್ದು ಅದು ನಾನ್ ಫುಲ್ಮಿನೇಟಿಂಗ್ ಅಂತ ಹೇಳ್ತೀವಿ. ಅಂದರೆ ಅಷ್ಟು ಸೀರಿಯಸ್ ಇಲ್ಲದೆ ಇರುವಂಥ ಮತ್ತು ಸಹಜವಾಗಿ ಎಷ್ಟು ಕೇಸಸ್ಸು ಇಲ್ಲಿ ಪತ್ತೆ ಹಚ್ತಾ ಇದ್ದು ಕರ್ನಾಟಕದಲ್ಲಿ ಕಳೆದ ಈಗ ಒಂದು ವರ್ಷದ ಆ್ಯಾವ್ರೇಜ್ ತೊಗೊಂಡಾಗ ಅಷ್ಟೇ ಈಗಲೂ ಕೂಡ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಹಾರಾಷ್ಟ್ರದಲ್ಲಿ ಯಾರು ಅಡ್ಮಿಟ್ ಆಗಿ ಅಲ್ಲಿ ಆಗಿದೆ ಅಂತ ಸುದ್ದಿ ಇದೆ. ಅದೇ ಇದು GBS ಇಂದನೇ ಆಗಿದೆಯಾ ಇಲ್ವಾ ಅಂತ ಇನ್ನೂ ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡ ನಂತರ ನಾವು ಮಾತಾಡೋಣ. ಆದರೆ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು GBS ಔಟ್ಬ್ರೇಕ್ ಅಂತೂ ಏನಾಗಿಲ್ಲ. ಇದುವರೆಗೂ ನಮ್ಮ ಮಾಹಿತಿ ಪ್ರಕಾರ ಯಾವುದೂ ಏನಾಗಿಲ್ಲ. ಅದರಿಂದ ಅನಾವಶ್ಯಕವಾಗಿ ನಾವು ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ನಾವು ನಮ್ಮ ಎಲ್ಲ ಇಲಾಖೆಯನ್ನು ಕೂಡ ಎಲ್ಲ ವಿಷಯಗಳು ಕೂಡ ನೋಡ್ತಾ ಇದ್ದೀವಿ. ಸಂದರ್ಭ ಬಂದಾಗ ನಾವು ಖಂಡಿತವಾಗಿ ತಿಳಿಸ್ತೀವಿ. ಮುಂಜಾಗ್ರತೆ ಕ್ರಮ ಅಂತ ಏನಿಲ್ಲ ಇದರಲ್ಲಿ. ಯಾಕಂತ ಹೇಳಿದ್ರೆ ಇದು ಒಂದು ಅಪರೂಪದ ಒಂದು ರೋಗ ಮುಟ್ಟುವಂಥದ್ದು. ಸುಮಾರು ತಿಂಗಳಿಗೆ 15ರಿಂದ 20 ಕೇಸು ಬರ್ತಾನೆ ಇರ್ತದೆ ರಾಜ್ಯದಲ್ಲಿ. ಆದರೆ ಈಗ ಎಲ್ಲೂ ಕೂಡ ಒಂದೇ ಕಡೆ ಈ ಫುಲ್ಮಿನೇಟಿಂಗ್ GBS ಬಂದರೆ ಅದು ಅಪಾಯಕಾರಿ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಸಹಜವಾದಂಥ ಏನೋ ನಾವು ಎಚ್ಚರಿಕೆಯನ್ನು, ಅಂದರೆ ಸ್ವಚ್ಛವಾದಂಥ ಒಂದು ರೀತಿಯಾಗಿ ಇಟ್ಕೋಬೇಕು ಮತ್ತು ಒಳ್ಳೆಯ ಶುದ್ಧ ನೀರು ಕುಡಿಬೇಕು, ಆಹಾರದ ಬಗ್ಗೆ ಗಮನ ಇರಬೇಕು. ಆ ಥರದ ಒಂದು ಸಹಜವಾದಂಥ ನಾವು ಎಚ್ಚರಿಕೆಗಳನ್ನು ಕೊಡ್ಬೋದೇ ಹೊರತು ವಿಶೇಷವಾದಂಥ ಇದು ಇನ್ನೂ ಸದ್ಯಕ್ಕೆ ಆ ಥರದ್ದೇನಿಲ್ಲ. ಅದು ಇನ್ನೂ ಡೀಟೇಲ್ಸ್ ನೋಡೋಣ. ಮೆಡಿಕಲ್ ರೆಕಾರ್ಡ್ಸಲ್ಲಿ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ತಿಳಿಸ್ತೀವಿ. ಅದು ಯಾವ ಕಾರಣದಿಂದ ಆಗಿದೆ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ಅದು ಬಹುಶಃ ಇವತ್ತು ಗೊತ್ತಾಗ್ಬೋದು ಸಂಜೆ. ಈಗ ಅದು ಇದಕ್ಕೆ ರೆಫರ್ ಆಗಿದೆಯಲ್ಲ, ಅದು ಎನ್ಕ್ವೈರಿಗೆ CIDಗೆ ಹೋಗಿದೆಯಲ್ಲ. ಯಾವುದು ಲಸಿಕೆ ಅದು ನೋಡೋಣ. ನೋಡಿ, ಅದು ಕೆಲವರು ಮುಖ್ಯಮಂತ್ರಿಯವ್ರಿಗೆ ಕೆಲವರು ಹೋಗಿ ಭೇಟಿ ಮಾಡಿ ಹೇಳಿದರು. ಆ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಭಾಳಷ್ಟು ತಿಳ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಇದು ಕೇವಲ ಕರ್ನಾಟಕಕ್ಕೆ ಒಂದೇ ಅಲ್ಲ ತಾನೇ, ಇಡೀ ಪ್ರಪಂಚದಲ್ಲೇ ಆಗಿರುವಂಥದ್ದು. ಮತ್ತು ಬೇರೆ ಬೇರೆ ಕಡೆ ಅಲ್ಲೂ ಕೂಡ ಇದ್ರ ಬಗ್ಗೆ ಸಂಶೋಧನೆ ಬೇರೆ ಬೇರೆ ಕಡೆ ನಡೀತಾ ಇದೆ. ಸೊ ಎಲ್ಲಿ ಏನಾಗಿದೆ, ವಿದೇಶದಲ್ಲಿ ಏನಾದರೂ ಸಂಶೋಧನೆ ಆಗಿದೆಯಾ, ನಮ್ಮ ದೇಶದಲ್ಲಿ ಬೇರೆ ಕಡೆ ಏನಾದರೂ ಮಾಡಿದಾರಾ ಅಂತ ಹೇಳಿ ಕೆಲವರೆಲ್ಲ ತಜ್ಞರೆಲ್ಲ ನಾವು ಒಂದು ನೇಮಿಸಿ ಅದರ ಬಗ್ಗೆ ಅವರೊಂದು ತೀರ್ಮಾನ ತೊಗೊಳ್ಳೋದಕ್ಕೆ ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಬಂದಮೇಲೆ ತಿಳಿಸ್ತೀವಿ. ಇಲ್ಲ, ನೋಡಿ, ಬಾಣಂತಿಯ ಸಾವುಗಳಾಗಿರುವಂಥದ್ದು ಗಂಭೀರವಾದಂಥ ವಿಷಯ. ನಾವು ಅದ ನಂತರ ಹಲವಾರು ಕ್ರಮಗಳನ್ನು ತಗೊಂಡಿದ್ದೇವೆ. ಈಗ ಇನ್ನೂ ಎಲ್ಲೆಲ್ಲಿ ಬಾಣಂತಿ ಸಾವು ಏನೇ ಆದಾಗಲ್ಲ, ಯಾಕಾಯಿತು, ಏನಾಯಿತು, ಅದನ್ನು ಹೇಗೆ ತಡೆಗಟ್ಟಬಹುದಾಗಿತ್ತು, ಏನಾದರೂ ಲೋಪದೋಷಗಳಿದೆಯಾ, ಪ್ರತಿಯೊಂದು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೀಗ ಎಲ್ಲ ನಮ್ಮ ಇಡೀ ಇಲಾಖೆಯನ್ನು ಕೂಡ ಎಚ್ಚರಿಕೆ ವಹಿಸಿದ್ದಾರೆ. ಮತ್ತು ಈ ತಾಯಿ ಮಕ್ಕಳ ಒಂದು ಆರೋಗ್ಯದ ವಿಚಾರದಲ್ಲಿ ಮತ್ತು ನಮ್ಮ ಆಸ್ಪತ್ರೆಗಳಲ್ಲೂ ಕೂಡ ಅದನ್ನು ಹೇಗೆ ನಾವು ಇನ್ನೂ ಹೆಚ್ಚು ಅದಕ್ಕೆ ಶಕ್ತಿ ತುಂಬುವಂಥದ್ದಕ್ಕೆ ಏನೇನು ಮಾಡ್ಬೋದು ಅದೆಲ್ಲ ಕೂಡ ಮುಖ್ಯಮಂತ್ರಿ ನಮ್ಗೆ ಹೇಳಿದ್ದಾರೆ. ತಾವು ಅದರ ಬಗ್ಗೆ ಏನು ಒಂದು ಕ್ರಮಗಳು ತೊಗೊಳ್ಬೋದು ಅಂತ. ಅಧಿಕವಾದಂಥ ಒಂದು ಸಿಬ್ಬಂದಿಯನ್ನು ಮತ್ತು ಇನ್ನೂ ಹೆಚ್ಚುವರಿ ನಮ್ಮ ಸ್ತ್ರೀ ರೋಗ ತಜ್ಞರು ಮತ್ತು ನಮ್ಮ ಅನೆಸ್ಥೆಷಿಸ್ಟ್ಗಳು ಅವರು ಹೆಚ್ಚಾಗಿರಬೇಕು. ಇದೆಲ್ಲವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅದರಿಂದ ಈಗಾಗಲೇ ನಾವು ನೋಡ್ದಂಗೆ ಡಿಸೆಂಬರ್ ಆದ ನಂತರ ಜನವರಿ ಫೆಬ್ರವರಿಗೆ ಸಾವುಗಳು ಆಗ್ತಾ ಇರುವಂಥದ್ದು ಇಳಿಕೆ ಆಗ್ತಾಯಿದೆ. ಯಾಕಂದರೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಅದರಿಂದ ನಮ್ಮ ವ್ಯವಸ್ಥೆಯನ್ನು ಇನ್ನೂ ಸದೃಢ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಉಂಟು. ತುಮಕೂರಿಗೆ ಬೊಮ್ಮಾಯಿ ಅವರ ಕಾಲದಲ್ಲೇ ಮಂಜೂರಾಗಿದೆ. ಯಾವುದು ಜಯದೇವ ಹೃದ್ರೋಗ ಕೇಂದ್ರ ಉಪಕೇಂದ್ರ ಮಾಡಬೇಕು ಅಂತ ಇದುವರೆಗೂ ಇದಾಗಿಲ್ಲ. ನಾನು ಅದು ನೀವು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೇಳಬೇಕು, ಯಾಕಂದರೆ ಅದು ಅವರ ಇಲಾಖೆಗೆ ಬರ್ತದೆ. ಆದರೆ ಈಗ ಇದ್ರ ಬಗ್ಗೆ ನಾನು ವಿಚಾರಿಸ್ತೀನಿ. ದಲಿತ ನಾಯಕರೆಲ್ಲ ಅಂದರೆ ನಿಮ್ಮ ಸಚಿವರುಗಳೆಲ್ಲ ನೋಡಿ, ಈ ವಿಷಯಗಳೆಲ್ಲ ಹೈಕಮಾಂಡ್ಗೆ ಹೋಗೋದು ತಪ್ಪೇನಲ್ಲ, ಕೇಳೋದು ತಪ್ಪೇನಿಲ್ಲ. ಆದರೆ ಇದೆಲ್ಲ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ.
ಅದರ ಬಗ್ಗೆ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡುವಂಥ ಅಗತ್ಯತೆ ಏನಿಲ್ಲ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗರವಾಗಿದೆ ಅಂತ ಪ್ರತಿನಿತ್ಯ ಏನು ಸುದ್ದಿ ಮಾಡ್ತಾನೆ ಇದ್ದೀವಿ, ಆದರೂ ಎಲ್ಲ ಒಂದು ಕಡೆ ಗಮನಕ್ಕೆ ಬಂದಿಲ್ವಾ? ಬಾಣಂತಿಯ ಸಾವು ಕೂಡ ಆಯಿತು. ಇಲ್ಲಿ ಈಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ, ಆಯಿತಾ. ಈಗ ಜಿಲ್ಲಾ ಆಸ್ಪತ್ರೆಗೆ ಈಗ ಅದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾಜಿ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಹೇಳಿದ್ದಾರೆ. ಅದಕ್ಕೊಂದು ಸಮಗ್ರ ಒಂದು ಇದನ್ನು ನಾವು ತಯಾರು ಮಾಡ್ತಾ ಇದ್ದೀವಿ, ಆಯಿತಾ. ಅದನ್ನು ಮಾಡ್ತೀವಿ. ಈಗ ಇರುವಂಥದ್ರಲ್ಲಿ ಯಾರ ಮೇಲೆ ಅಲ್ಲಿ ಜಿಲ್ಲಾಸ್ಪತ್ರೆ ಸಂಬಂಧಪಟ್ಟ ಇಲ್ಲ ಏನಾದರೂ ನಿರ್ದಿಷ್ಟವಾದಂಥ ನಮಗೆ ಆರೋಪಗಳಿದೆ, ಖಂಡಿತ ಅದ್ರ ಬಗ್ಗೆ ನಾವು ನೋಡ್ತೀವಿ. ಸಿಎಂ ಬದಲಾವಣೆ ಸರ್, ಸಿಎಂ ಬದಲಾವಣೆ ವಿಚಾರ ಸರ್. ಸಿಎಂ ಇದ್ದಾಗ ಸಿಎಂ ಬದಲಾವಣೆ ಯಾಕೆ ಮಾತಾಡೋದು? ಎರಡೂವರೆ ವರ್ಷ ಆಗಿದೆ. ನೋಡಪ್ಪ, ನೀವುಗಳು ಏನೋ ಕೇಳ್ಕೊಂಡು ಕೂತ್ಕೊಂಡ್ರೆ ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಸಿಎಂ ಅವ್ರು ಇದ್ದಾಗ ಸಿಎಂ ಅವ್ರು ಬದಲಾವಣೆ ಮಾಡುವಂಥ ಚರ್ಚೆ ಆಗುವಂಥದ್ದು ಖಂಡಿತವಾಗಿಯೂ ಒಳ್ಳೆಯದಲ್ಲ, ಅಪ್ರಸ್ತುತ. ಅದು ಸಿಎಂ ಬದಲಾವಣೆ ಬಗ್ಗೆ ನಾವು ಮಾತನಾಡಲೇಬಾರ್ದು. ಓಕೆ, ಇಲ್ಲ ಇವತ್ತಿಲ್ಲ, ನಾನು ಟಿಪ್ಟೂರ್ ಭೇಟಿ ಕೊಡ್ತಾ ಇದ್ದೀನಿ. ಟಿಪ್ಟೂರಿನ MCH ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದೀನಿ. ಈಗ ಸರ್ಜರಿ ಈ ಬಜೆಟಲ್ಲೇ ಘೋಷಣೆ ಆಗ್ತದೆ, ಯಾವ ಥರ ಸರ್ಜರಿ ಮಾಡ್ತಾ ಇದ್ದೀವಿ ಅಂತ ಆಯುರ್ವೇದಲ್ಲೇ ನಾವು ಘೋಷಣೆ ಮಾಡ್ತೀವಿ. ಈಗ ಅದಕ್ಕೊಂದು ಹೊಸ ರೂಪನೇ ತರ್ತಾ ಇದ್ದೀವಿ. ಈ ಮುಂದಿನ ಆಯುರ್ವೇದದಲ್ಲಿ ಅದು ಘೋಷಣೆ ಆಗ್ತದೆ ಯಾವ ತರ ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.